ಬಂಧುಗಳೇ, ಬಿ ಜೆ ಪಿಯಲ್ಲಿ ಒಟ್ಟಿನಲ್ಲಿ ಒಕ್ಕಟ್ಟ ಇಲ್ಲ ಅಂತೇಳಿ ಪದೇ ಪದೇ ಬಿ ಜೆ ಪಿ ಶಾಸಕರೇ ಅದನ್ನು ತೋರ್ಪಡಿಸ್ತಾ ಇದ್ದಾರೆ. ಒಟ್ಟಿನಲ್ಲಿ ಇವರು ಬಿ ಜೆ ಪಿ ಕರ್ನಾಟಕದಲ್ಲಿ ಸೋಲಲು ಇದೇ ಕಾರಣನೇ. ಯತ್ನಾಳ್ ಮತ್ತು ವಿಜಯೇಂದ್ರ ನಡುವೆ ಒಟ್ಟಿನಲ್ಲಿ ಎಲ್ಲ ಶಾಸಕರ ನಡುವೆ ಒಟ್ಟಿನಲ್ಲಿ ಈ ಬಿ ಜೆ ಪಿಯಲ್ಲಿ ಒಗ್ಗಟ್ಟೇ ಇಲ್ಲ. ಆದ್ದರಿಂದ ಇವರು ಸೋಲ್ತಾ ಇದ್ದಾರೆ ವಿನಃ ಇವರು ಜನರಿಂದ ಯಾವುದೇ ಕಾರಣಕ್ಕೂ ಸೋತಿಲ್ಲ. ಅವರವರ ಮಧ್ಯೆ ಕಿತ್ತಾಟವನ್ನು ಸುಮಾರು ದಿನದಿಂದ ಮಾಡ್ತಾ ಇದ್ದಾರೆ. ಆದ್ದರಿಂದ ಕರ್ನಾಟಕದಲ್ಲಿ ಹೀನಾಯವಾಗಿ ಸೋತಿರ್ತಕ್ಕಂಥದ್ದು. ಆದರೂ ಕೂಡ ಅವರಿಗೆ ಬುದ್ಧಿನೇ ಬಂದಿಲ್ಲ ರೀ, ಮತ್ತು ಅವರು ಅದೇ ಮಾಡ್ತಾ ಇದ್ದಾರೆ. ಇವಾಗ ಮತ್ತೊಂದು ಇದೇ ರೀತಿ ರೆಡ್ಡಿ ಮತ್ತು ರಾಮುಲ್ ನಡುವೆ ಮತ್ತೊಂದು ಕಿತ್ತಾಟ ನಡೆದಿರ್ತಕ್ಕಂಥದ್ದು. ಅವರು ಮುಗಿಸ್ತೀನಿ ಅಂತ ಇವ್ರು ಹೇಳಿದ್ದಾರಂತ ಅವರು ಏನೋನೇ ಹೇಳ್ತಾ ಇರ್ತಾರೆ ರೀ. ಇವರು ಮೀಡಿಯಾದವರು ಅದನ್ನೇ ಕೊಡ್ತಾ ಇರ್ತಾರೆ. ಒಟ್ಟಿನಲ್ಲಿ ಅವರು ಚೆನ್ನಾಗೇ ಇರ್ತಾರೆ. ಇಲ್ಲಿ ಬರೀ ನಮ್ಮ ತಲೆಯಲ್ಲಿ ಹುಳ ಬಿಡ್ತಕ್ಕಂಥ ಒಂದು ಕೆಲಸವನ್ನು ಈ ಶಾಸಕರಾಗಲಿ ಒಟ್ಟಿನಲ್ಲಿ ರಾಜಕೀಯ ಒಟ್ಟಿನಲ್ಲಿ ಜನಗಳ ಒಂದು ತೆರೆಯಲ್ಲಿ ಏನೋ ಒಂದು ಬಿಟ್ಟು ಏನೋ ಒಂದು ಯಾವುದೋ ಒಂದು ಕೆಲಸ ಆಗಿರ್ಬೇಕಾಗಿರ್ತದೆ. ಅದು ಮೀಡಿಯಾದವರು ಏನೋ ಒಂದು ಒಟ್ಟು ದಾರಿ ತಪ್ಪಿಸ್ತಕ್ಕಂಥ ಒಂದು ಕೆಲಸ ಕರ್ನಾಟಕದಲ್ಲಿ ನಡೆದಿರ್ತಕ್ಕಂಥದ್ದು. ಇವಾಗ ಇವರು ರಾಮುಲ್ ಅವರು ಒಂದು ಕಾಂಗ್ರೆಸ್ ಪಕ್ಷಕ್ಕೆ ಹೋಗ್ತಾರೆ ಅಂತ ಕೆಲವು ಸಚಿವರು ಹೇಳಿದ್ರೆ, ಇಲ್ಲಿ ಡಿ ಕೆ ಶಿವಕುಮಾರ್ ಅವರು ಅವರನ್ನು ನಾವು ಕರೆದಿಲ್ಲ, ಆದರೂ ಕೂಡ ಅವರು ಬರ್ತಾ ಇದ್ದಾರೆ ಅಂತೇಳಿ ಅವರು ಕೂಡ ಹೇಳಿಕೆಗಳನ್ನು ಕೊಡ್ತಾರೆ. ಈ ಕಡೆ ಸಿದ್ದರಾಮಯ್ಯನವರು ಕೂಡ ಹೇಳಿಕೆಗಳನ್ನು ಕೊಡ್ತಾರೆ. ಕಾಂಗ್ರೆಸ್ಸಿನ ಒಂದು ಹಲವು ಸಚಿವರು ಇವರು ಬಂದೇ ಬರ್ತಾರೆ ಅಂತಕ್ಕಂಥ ಹೇಳಿಕೆಗಳನ್ನು ಕೊಡ್ತಾರೆ. ಇಲ್ಲಿ ಅವರು ಸ್ಪಷ್ಟವಾಗಿರ್ತಕ್ಕಂಥ ಉತ್ತರವನ್ನು ನೀಡಿದ್ದಾರೆ. ನಾನು ಯಾವುದೇ ಕಾರಣಕ್ಕೂ ಯಾವುದೂ ಪಕ್ಷಕ್ಕೆ ಸೇರ್ಕೊಳ್ಳಲ್ಲ, ನಾನು ಬಿ ಜೆ ಪಿಯಲ್ಲಿ ಇರ್ತೀನಿ ಅಂತಕ್ಕಂಥ ಒಂದು ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ದಾರೆ. ಬಿ ಜೆ ಪಿ ನನಗೆ ಒಂದು ಎಲ್ಲವೂ ಕೂಡ ಕೊಟ್ಟಿದೆ, ನಾನು ಇಲ್ಲೇ ಇರ್ತೀನಿ ಅಂತಕ್ಕಂಥ ಒಂದು ಮಾತನ್ನು ಕೂಡ ಹೇಳಿದ್ದಾರೆ. ಒಟ್ಟಿನಲ್ಲಿ ಇವರು ಇಬ್ಬರು ಮಧ್ಯೆ ಬಂದಿರತಕ್ಕಂಥ ಜಗಳ ಯಾವ ರೀತಿ ಹೋಗಿದೆಯಪ್ಪ ಅಂದರೆ, ಇದು ಹೈಕಮಾಂಡ್ ಅವರಿಗೆ ತಲುಪಿರ್ತಕ್ಕಂಥದ್ದು. ಇವಾಗ ವಿಜೇಂದ್ರ ಅವರು ಕೂಡ ದಿಲ್ಲಿಗೆ ಪರಾರಿಯನ್ನು ಆಗಿದ್ದಾರೆ. ದಿಲ್ಲಿಗೆ ಅವರು ಬೇರೆ ಕೆಲಸಕ್ಕೆ ಹೋಗಿದ್ದಾರೆ, ತಮ್ಮ ಸ್ವಂತ ಕೆಲಸಕ್ಕೆ ಹೋಗಿದ್ದಾರೆ ಅಂತೇಳಿ ಕೆಲವು ಶಾಸಕರು ಹೇಳ್ತಾ ಇದ್ದಾರೆ. ಆದರೆ ಈ ಒಂದು ಸಮಯದಲ್ಲಿ ಹೋಗಿರುವುದರಿಂದ ಇದರ ಸಂಬಂಧ ಈ ಜಗಳ ಕಿತ್ತಾಟಗಳನ್ನು ಒಂದು ಬಗೆಹರಿಸೋಕ್ಕೆ ದಿಲ್ಲಿಗೆ ಹೋಗಿದ್ದಾರೆ, ಹೈಕಮಾಂಡ್ ಬಳಿ ಹೋಗಿದ್ದಾರೆ ಅಂತೇಳಿ ಊಹೆಗಳಷ್ಟೇ. ಇವು ಊಹೆಗಳನ್ನು ಯಾವ ರೀತಿ ಮಾಡ್ತಾ ಇದ್ದೇವಪ್ಪ ಅಂದರೆ, ಇಲ್ಲಿ ಮಾಧ್ಯಮಗಳು ದಿಕ್ಕವನ್ನು ತಪ್ಪಿಸ್ತಾರೆ, ಜನರಿಗೆ ಒಟ್ಟಿನಲ್ಲಿ ಒಂದು ಸುದ್ದಿಯನ್ನು ನೀಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಜನರಿಗೆ ಒಂದು ತಲೆಗೆ ಊಟ, ಉಪೇಂದ್ರ ಅವರು ಹೇಳಿದ ಹಾಗೆ ತಲೆಗೆ ಊಟ ಇಲ್ಲದೆ ಇರೋಂಗೆ ನಮ್ಮ ಜನ ಬದುಕೋದಿಲ್ಲ. ಆ ರೀತಿ ತಲೆಗೆ ಒಂದು ಹುಳುಗಳನ್ನು ಬಿಟ್ಕೊಂಡು ಇರ್ತಾರೆ. ಅವ್ರು ಏನೇ ಕಿತ್ತಾಳ್ರಿ, ಅವ್ರು ಒಟ್ಟಿನಲ್ಲಿ ಒಂದೇ ಆಗ್ತಾರೆ. ಏನಾದರೂ ಅವರು ಭಾಳಾದ್ರೆ ಏನಾಗ್ತದೆ, ಅವರು ಬೇರೆ ಪಕ್ಷಕ್ಕೆ ಹೋಗ್ತಾರೆ. ಈ ಪಕ್ಷವನ್ನು ಹೋಗೋದೇನು ಬಹಳ ಒಂದು ಇರ್ತಕ್ಕಂಥ ಸುಮಾರು ಜನ ಹೋಗಿದ್ದಾರೆ. ನೀವು ಕೂಡ ನೋಡಿದರೆ ಈ ಪಕ್ಷ ಬಿ ಜೆ ಪಿ ಪಕ್ಷವನ್ನು ಬಿಟ್ಟು ಕೈ ಪಕ್ಷಕ್ಕೆ ಸೇರಿ ಅಲ್ಲಿ ಗೆದ್ದಿರ್ತಕ್ಕಂಥ ನಾಯಕರು ಕೂಡ ನಾವು ನೋಡ್ಬೋದು. ಒಟ್ಟಿನಲ್ಲಿ ಬಿ ಜೆ ಪಿ ಏನು ಮಾಡ್ತಪ್ಪ ಅಂದರೆ, ಮೋದಿಯವರು ಒಂದು ಒಳ್ಳೆಯ ನಿರ್ಧಾರವನ್ನು ಮಾಡ್ತಾಯಿದ್ದಾರೆ. ಇಲ್ಲಿ ಯುವಕರು ಒಂದು ಎಲ್ಲಪ್ಪ ಅಂದರೆ, ಇಲ್ಲಿ ಯುವಕರು ಬರಬೇಕು ಅಂತೇಳಿ ಅವರು ಟಿಕೆಟನ್ನು ಯಾವ ರೀತಿ ಹಂಚಿದ್ರು ಅಂತಕ್ಕಂಥದ್ದು ನಿಮ್ಗೆ ಗೊತ್ತು. ಆ ಟಿಕೆಟ್ ಹಂಚುವಲ್ಲಿ ಪ್ರಭಾವಿ ನಾಯಕರನ್ನು ಬಿಟ್ಟು ಯುವಕರಿಗೆ ಒಂದು ಟಿಕೆಟನ್ನು ಕೊಟ್ಟಿರೋದನ್ನ ಬಿ ಜೆ ಪಿ ಸ್ವಲ್ಪ ಎಡುತ್ತಂತಾನೆ ಹೇಳ್ಬೋದು. ಇಲ್ಲಿ ಟಿಕೆಟನ್ನು ಅವರೊಂದು ಉದ್ದೇಶಕ್ಕಾಗಿ ಕೊಟ್ಟರು, ಇಲ್ಲಿ ಜನ ಒಂದು ಉದ್ದೇಶಕ್ಕಾಗಿ ಓಟ್ ಹಾಕಿದ್ರು. ಅದು ಏನೇನೋ ಆಯಿತು. ಏನೇ ಇರಲಿ, ಒಟ್ಟಿನಲ್ಲಿ ಒಂದು ಕರ್ನಾಟಕದಲ್ಲಿ ಇವಾಗ ಕೈ ಸರ್ಕಾರ ಇರ್ತಕ್ಕಂಥ ಕೈ ಸರ್ಕಾರಕ್ಕೆ ಬರ್ತಕ್ಕಂಥ ಒಂದು ಶಾಸಕರು ಸುಮಾರು ಜನ ಬಂದಿದ್ದಾರೆ. ಇವಾಗ ಇವ್ರು ಬರ್ತಾ ಇದ್ದಾರೆ ಅಂತೇಳಿ ಹೇಳ್ತಾ ಇದ್ದಾರೆ, ಆದರೆ ಇವರು ಬರಲ್ಲ ಅಂತೇಳಿ ಸ್ಪಷ್ಟವಾಗಿರ್ತಕ್ಕಂಥ ಒಂದು ಉತ್ತರವನ್ನು ಕೊಟ್ಟಿದ್ದಾರೆ. ಇವ್ರ ನಡುವಿರ್ತಕ್ಕಂಥ ಜಗ್ಗಾಟ ಎಲ್ಲಿವರೆಗೂ ಹೋಗುತ್ತೆ ಅಂತಕ್ಕಂಥದ್ದನ್ನು ನೀವು ವಿಚಾರ ಮಾಡಿ. ಇಲ್ಲಿ ಜನರು ಇದನ್ನು ಜಾಸ್ತಿ ನೋಡ್ತಾ ಇದ್ದಾರೆ, ತಿಳ್ಕೊತಾ ಇದ್ದಾರೆ ಅಂದ ತಕ್ಷಣ ಮಾಧ್ಯಮದವ್ರು ಏನು ಮಾಡ್ತಾರಪ್ಪ ಅಂದ್ರೆ, ಅದನ್ನೇ ತಿರ್ಗಾ ಮಿರ್ಗ ನಿಮಗೆ ಉಣಬಡಿಸ್ತಾ ಇರ್ತಾರೆ, ನೀವು ಊಟವನ್ನು ಮಾಡ್ತಾ ಇರ್ತಾರೆ. ಈ ರೀತಿ ಆಗಬಾರ್ದು. ಅವ್ರದ್ದೇನೇ ಇರಲಿ, ಒಟ್ಟಿನಲ್ಲಿ ಇಲ್ಲಿ ಏನೇ ಆಗಲಿ ಅವ್ರ ಬೆಳವಣಿಗೆಗೆ ಬಗ್ಗೆ ವಿಚಾರೇ ಮಾಡ್ತಾ ಇಲ್ಲ, ತಮ್ಮ ಬೇಳೆಯನ್ನು ಬೇಯಿಸ್ಕೊಳ್ಳೋಕ್ಕೆ ವಿಚಾರ ಮಾಡ್ತಾ ಇದ್ದಾರೆ. ರಾಜಕಾರಣ ಅಂದರೆ ಹಾಗೆ ಹೋಗಿಬಿಟ್ಟಿದೆ. ಏನೇ ಇರಲಿ, ಸ್ವಲ್ಪ ಇದ್ರ ಬಗ್ಗೆ ಬೆಳವಣಿಗೆ ಆಗಲಿ, ಇಲ್ಲಿ ಏನೋ ಮಾಡಬೇಕು ಅಂತಕ್ಕಂಥ ವಿಚಾರನೇ ಆ ರಾಜಕಾರಣಿಗಳ ಬಳಿ ಇಲ್ಲ. ಅಲ್ಲಿ ವಿಧಾನಸೌಧದಲ್ಲಿ ಹೋಗಿ ಅದೇನು ಚರ್ಚೆ ಮಾಡ್ತಾರೋ, ಅವ್ರು ಏನು ಜಗಳಾಡ್ತಾರೋ ಅದನ್ನು ನೋಡಿದ್ರೆ ಯಾವ ರೀತಿ ಆಗ್ತಾ ಇದೆಯಪ್ಪ ಅಂದ್ರೆ, ಅದನ್ನು ಹೇಳೋಕೆ ಕೂಡ ಆಗ್ತಾಯಿಲ್ಲ. ಆ ರೀತಿಯ ಅವ್ರಿಗೆ ಒಂದು ನಾಚಿಕೆನೇ ಇಲ್ಲೇ ಇರುವಂಥ ಒಂದು ಪರಿಸ್ಥಿತಿಯಲ್ಲಿ ಅವರಿದ್ದಾರೆ. ಏನೇ ಇರಲಿ ಬಂಧುಗಳೇ, ಇವಾಗ ಇವರಿಬ್ಬರ ನಡುವಿನ ಜಗ್ಗಾಟ ಅಲ್ಲಿಗೆ ಮುಗಿತಾ ಇದೆ. ಅದನ್ನು ಹೈಕಮಾಂಡ್ ಇವಾಗ ನೀರು ಹೊಡೆದು ತಣ್ಣಗೆ ಮಾಡಿದೆ. ಒಟ್ಟಿನಲ್ಲಿ ಇವರು ಬೇರೆ ಪಕ್ಷಕ್ಕೆ ಹೋಗ್ತಕ್ಕಂಥ ಸಾಧ್ಯತೆ ಇಲ್ಲ. ಒಟ್ಟಿನಲ್ಲಿ ಅವರು ಕೂಡ ಒಂದು ಬೆಳವಣಿಗೆಯ ಹಂತದಲ್ಲಿ ಇದ್ದಾರೆ, ಆದರೆ ಹೋಗ್ತಕ್ಕಂಥ ಸಾಧ್ಯತೆ, ಆದರೆ ಕೈ ನಾಯಕರವರನ್ನು ಕೈ ಮಾಡಿ ಕರಿತಕ್ಕಂಥ
ಅಂತಕ್ಕಂಥದ್ದು ಬಹಳ ನಡೀತಾ ಇದೆ. ಒಟ್ಟಿನಲ್ಲಿ ಅವರು ಇದೇ ಪಕ್ಷದಲ್ಲಿ ಇರಲಿ, ಒಂದು BJP ಪಕ್ಷಕ್ಕೆ ಮುಂದಿನ ಬಹಳ ಭವಿಷ್ಯ ಇದೆ. ಇಲ್ಲಿ ಕಾಂಗ್ರೆಸ್ ಪಕ್ಷ ಅಳಿವಿನಂಚಿನಲ್ಲಿರ್ತಕ್ಕಂಥ ಒಂದು ಪಕ್ಷ ಆಗಿರ್ತಕ್ಕಂಥ, ಆದ್ದರಿಂದ ಈ ಪಕ್ಷದಲ್ಲಿ ಇದ್ದರೆ ಅವರು ಬೇಳೆ ಇನ್ನೂ ಬೈತದ. ಏನೇ ಇರಲಿ, ಇವರು ಯಾವ ಪಕ್ಷದಲ್ಲಿ ಇರಬೇಕೇನು, ಹೋಗಬೇಕಾ ಹೋಗಬಾರ್ದು ಅಂತಕ್ಕಂಥ ನೀವು ಕೂಡ ಕಮೆಂಟನ್ನು ಮಾಡಿರಿ. ನಿಮ್ಮ ಅನಿಸಿಕೆ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ನೀವು ಏನು ಅನಿಸುತ್ತೆ ಅಂತಕ್ಕಂಥದ್ದನ್ನು ಕಮೆಂಟ್ ಮಾಡಿ. ಇವರಿಬ್ಬರಿಗೆ ಏನು ಹೇಳಬೇಕು ಅಂತದನ್ನು ನಿಮ್ಮ ಉತ್ತರ ಕರ್ನಾಟಕದ ಭಾಷೆಯಲ್ಲಿ ಒಂದೆರಡು ಮಾತಿನಲ್ಲಿ ಹೇಳಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಭೇಟಿ ಆಗೋಣ್ರಿ. ನಮಸ್ಕಾರ.